ಆಧುನಿಕ ವಿಜ್ಞಾನ ಅಂದರೆ ಪಾಶ್ಚಾತ್ಯ ಒಂದು ಪರಿಕಲ್ಪನೆಯ ವಿಜ್ಞಾನ ಅಂತ ಏನಿದೆ ಅದನ್ನು ಬಳಸಿಕೊಂಡು ತಂತ್ರಜ್ಞಾನವನ್ನು ಮಾಡಿ ಒಂದು ಸುಖದ ಮೋಜಿನ ಬದುಕನ್ನು ಕಟ್ಟಿಕೊಂಡಿರೋದ್ರಿಂದ ಅವರ ವೈಫಲ್ಯದಿಂದ ಪ್ರಕೃತಿಗೆ ಡ್ಯಾಮೇಜ್ ಆಗಿಲ್ಲ, ಅವರ ಯಶಸ್ಸಿನಿಂದ ಡ್ಯಾಮೇಜ್ ಆಗಿದೆ ಅಂತಿದ್ದಾರೆ. ನೀವು ಅದನ್ನು ಅವಲಂಬಿಸಿ ನೀವು ಮುಂದೆ ನೀವು ಓದ್ತೀರಾ, ನೀವು ಕಲಿತೀರಾ, ಉದ್ಯೋಗವನ್ನು ಪಡಿತೀರಾ ಅಂತಂದ್ರೆ ಇವಾಗ ಇರೋದಕ್ಕಿಂತ ಹೆಚ್ಚು ವಿಷಮಯ ಒಂದು ಸ್ಥಿತಿಯನ್ನ ಉಂಟು ಮಾಡೋದಕ್ಕೆ ನೀವು ಕಾರಣಕರ್ತರಾಗುತ್ತೀರಾ ಅನ್ನೋ ಎಚ್ಚರಿಕೆಯ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಜೇಮ್ಸ್ ಮಿಲ್ ಅನ್ನೋ ಒಬ್ಬ ಹಿಸ್ಟೋರಿಯನ್, ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಆ ಪ್ರಿಫೆಸ್ ಅಲ್ಲಿ ಆತ ಬರ್ಕೋತಾನೆ, ಮೈ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ದ ಬೆಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಬಿಕಾಸ್ ಐ ಹ್ಯಾವ್ ರಿಟನ್ ಇಟ್ ವಿತೌಟ್ ಬೀಂಗ್ ಕಂಟ್ಯಾಮಿನೇಟೆಡ್ ಬೈ ಕಾಂಟ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಅಂತ. ಅಂದರೆ ನಮ್ಮನ್ನು ಯಾರನ್ನೂ ಮಾತಾಡಿಸ್ತೇನೆ ಬರೆದಿದ್ದಾನೆ ಅವನು. ಸೀಕಿಂಗ್ ಅ ವ್ಯಾಲಿಡೇಷನ್ ಫ್ರಮ್ ವೆಸ್ಟರ್ನ್ ಏಜೆನ್ಸೀಸ್ ಆನ್ ಹ್ಯಾಪಿನೆಸ್ ಇಂಡೆಕ್ಸ್ ಇನ್ ಇಂಡಿಯಾ, ವೆದರ್ ಇಂಡಿಯನ್ಸ್ ಆರ್ ಡೂಯಿಂಗ್ ವೆಲ್ ಆರ್ ನಾಟ್ ಡೂಯಿಂಗ್ ವೆಲ್, ಅವ್ರ ಹತ್ರ ಕೇಳೋದೇ ತಪ್ಪು. ಆದರೆ ನಮ್ಮ ಜವಾಬ್ದಾರಿ ಒಂದಿದೆ, ಜಗತ್ತಿನಲ್ಲಿ ನಮ್ಮದೇ ಹೆಚ್ಚು ಜನಸಂಖ್ಯೆ ಆಗಿರೋದ್ರಿಂದ ನಮ್ಮ ಧರ್ಮ ಏನಿದೆ ಅಂದರೆ ನಾವು ಪ್ರಕೃತಿಯಲ್ಲಿರುವುದನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ, ಭೋಗಿಸೋದಕ್ಕೆ, ಅದರಿಂದ ಆನಂದ ಪಡೋದಕ್ಕೆ ತಯಾರಿರೋದ್ರಿಂದ ಅದನ್ನು ಉಳಿಸುವ ಆದ್ಯ ಕರ್ತವ್ಯ, ಮೊದಲ ಜವಾಬ್ದಾರಿ ಭಾರತದ್ದಾಗಿರುತ್ತೆ. ನೋಡಿ, ನಮಗೆ ಇಲ್ಲಿ ಪ್ರಕೃತಿ ವಿಕೋಪ ಏನಾಗಿದೆ, ಸೌದಿ ಅರೇಬಿಯಾಲಿ ಕಾರ್ಗಳೇ ಮುಳುಗೋಗೋಷ್ಟು ಮಳೆ ಬಂದಿದೆ ಅಂದರೆ ನಿನ್ನೆ ನ್ಯೂಸು. ನಮಗೆ ಮೇಲಿಂದ ಮೇಲೆ ನಾವು ಕೇಳಿಲ್ದೇ ಇರೋ ಅರಬ್ಬಿ ಸಮುದ್ರದಿಂದ ನಮಗೆ ಇವಾಗ ಸೈಕ್ಲೋನ್ ಬರ್ತಾ ಇದೆ ಅಂದರೆ ವಿಶ್ವದಲ್ಲಿ ಎಲ್ಲ ಕಡೆ ನೋಡಿ, ಕಳೆದ ವರ್ಷ ಯುರೋಪಲ್ಲಿ ಮೇ 2023 ಹಿಡಿದು ತಗೊಂಡಿದ್ದ ಲೆಕ್ಕ, ಪ್ರತಿ ತಿಂಗಳು ಅವರು ಅನುಭವಿಸಿದ ಅತ್ಯಂತ ಹೆಚ್ಚಿನ ಉಷ್ಣಾಂಶವನ್ನು ಅನುಭವಿಸಿದ ಹೈಯೆಸ್ಟ್ ಟೆಂಪರೇಚರ್ಸ್ ಎವರ್ ರೆಕಾರ್ಡೆಡ್ ಹ್ಯಾವ್ ಹ್ಯಾಪೆಂಡ್ ಎವ್ರಿ ಮಂತ್ ಇನ್ ಸಕ್ಸೆಷನ್ ಇನ್ ಯುರೋಪ್. ಅಲ್ಲ, ನಿಮಗೆ ಗೊತ್ತು, ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಸಿ ನೇಚರ್ ಇಸ್, ಅವ್ರು ಏನು ಹೇಳ್ತಾ ಇದ್ದಾರೆ ಪಾಂಡೇಜಿ ಅಂದರೆ, ನೋಡಿ ನಮ್ಮಲ್ಲಿ ಆಧುನಿಕ ವಿಜ್ಞಾನ ಅಂದರೆ ಪಾಶ್ಚಾತ್ಯ ಒಂದು ಪರಿಕಲ್ಪನೆಯ ವಿಜ್ಞಾನ ಅಂತ ಏನಿದೆ ಅದನ್ನು ಬಳಸಿಕೊಂಡು ತಂತ್ರಜ್ಞಾನವನ್ನು ಮಾಡಿ ಒಂದು ಸುಖದ ಮೋಜಿನ ಬದುಕನ್ನು ಕಟ್ಟಿಕೊಂಡಿರೋದ್ರಿಂದ ಅವರು ಮಾಡಿದ ಕೆಲಸಗಳ ಯಶಸ್ಸಿನಿಂದ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರ ವೈಫಲ್ಯದಿಂದ ಪ್ರಕೃತಿಗೆ ಡ್ಯಾಮೇಜ್ ಆಗಿಲ್ಲ, ಅವರ ಯಶಸ್ಸಿನಿಂದ ಡ್ಯಾಮೇಜ್ ಆಗಿದೆ ಅಂತಿದ್ದಾರೆ. ಅಂದರೆ ಅವ್ರು ಹೇಳ್ತಿರೋ ಅರ್ಥ ಏನಂದರೆ, ಒಟ್ಟು ನೀವು ಅದನ್ನು ಅವಲಂಬಿಸಿ ನೀವು ಮುಂದೆ ನೀವು ಓದ್ತೀರಾ, ನೀವು ಕಲಿತೀರಾ, ಉದ್ಯೋಗವನ್ನು ಪಡಿತೀರಾ ಅಂತಂದರೆ ಇವಾಗ ಇರೋದಕ್ಕಿಂತ ಹೆಚ್ಚು ವಿಷಮಯ ಒಂದು ಸ್ಥಿತಿಯನ್ನು ಉಂಟು ಮಾಡೋದಕ್ಕೆ ನೀವು ಕಾರಣಕರ್ತರಾಗುತ್ತೀರಾ ಅನ್ನೋ ಎಚ್ಚರಿಕೆಯ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಾ ಹೇಳೋದು, ನಾವು ಪಾಶ್ಚಾತ್ಯದವ್ರು ಮಾಡಿದ ತಪ್ಪನ್ನು ನಾವು ಇವಾಗ ಅವ್ರನ್ನ ಬೈದು ಏನು ಪ್ರಯೋಜನ ಇಲ್ಲ. ಅವರು ದಪ್ಪ ಚರ್ಮದ ವ್ಯಕ್ತಿಗಳು, ಅವ್ರು ಏನು ನೀವು ಹೇಳಿದ್ರೆ ಅವರು ತಿದ್ಕೊಳ್ಳೋ ಥರದ್ದಲ್ಲ. ಅವ್ರ ಮನಸ್ಸಿಗೆ ಬಂದಿದೆ, ಅವರು ಮಾಡಿದ್ದೆಲ್ಲ ಸರಿ, ಅವರೇ ಎಲ್ಲರಿಗಿಂತ ಬುದ್ಧಿವಂತರು, ಮತ್ತೇನು ಕಲ್ತಿಲ್ದೆ ಮಾಡಿದ್ರು ಓಕೆ. ಅವ್ರಿಗೆ ನೋಡಿ, ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ತಾತ ದ್ವಾರಕಾನಾಥ್ ಟ್ಯಾಗೋರ್ ಅವರ ಪ್ಯಾರಿಸ್ಗೆ ಹೋಗಿದ್ದಾಗ ಹಿ ವೆಂಟ್ ಟು ಮೀಟ್ ಮ್ಯಾಕ್ಸ್ ಮಿಲ್ಲರ್ ಇನ್ ಪ್ಯಾರಿಸ್. ಮ್ಯಾಕ್ಸ್ ಮಿಲ್ಲರ್ ಕೇಮ್ ಟು ಮೀಟ್ ಹಿಮ್ ಬಿಕಾಸ್, ಬಿಲೀವ್ ಇಟ್ ಆರ್ ನಾಟ್, ದಿಸ್ ಗ್ರೇಟ್ ಎಕ್ಸ್ಪರ್ಟ್ ಆನ್ ಇಂಡಿಯಾ ಹ್ಯಾಸ್ ನೆವರ್ ಸ್ಟೆಪ್ಡ್ ಇನ್ ಟು ಇಂಡಿಯಾ ಎವರ್. ಅವರು ಆ್ಯಕ್ಚುಲಿ ಈ ಮೆಕಾಲೆ ತುಂಬ ಅಡ್ಮೈರ್ ಮಾಡ್ತಾ ಇದ್ದದ್ದು ಒಬ್ಬ ಜೇಮ್ಸ್ ಮಿಲ್ ಅನ್ನೋ ಒಬ್ಬ ಹಿಸ್ಟೋರಿಯನ್, ದ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಆ ಪ್ರಿಫೆಸ್ ಅಲ್ಲಿ ಆತ ಬರ್ಕೋತಾನೆ, ಮೈ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ದ ಬೆಸ್ಟ್ ಹಿಸ್ಟ್ರಿ ಆಫ್ ಇಂಡಿಯಾ ಬಿಕಾಸ್ ಐ ಹ್ಯಾವ್ ರಿಟನ್ ಇಟ್ ವಿತೌಟ್ ಬೀಂಗ್ ಕಂಟ್ಯಾಮಿನೇಟೆಡ್ ಬೈ ಕಾಂಟ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಅಂತ. ಅಂದರೆ ನಮ್ಮನ್ನು ಯಾರನ್ನೂ ಮಾತಾಡಿಸ್ತೇನೆ ಬರೆದಿದ್ದಾನೆ ಅವನು. ಅವನನ್ನು ಮೆಚ್ಚೋ ಈ ಮೆಕಾಲೆ 4 ಪೇಜ್ಗೆ 4 ಸೆಂಟ್ ಏನೋ ಸೆಂಟ್ ಅಲ್ಲ, ಅದು ಪೆನ್ಸ್ ಏನೋ ಯಾವುದೋ ಒಂದು ಇಟ್ಕೊಂಡು ಅವನು ಈ ಮ್ಯಾಕ್ಸ್ ಮುಲ್ಲರ್ ಕೈಯಲ್ಲಿ ನಮ್ಮ ಉಪನಿಷತ್ತು ವೇದ ಎಲ್ಲ ಬರೆಸ್ಕೊಂಡಿದ್ದು. ಅವನು ಭಾರತಕ್ಕೆ ಬರಲೇ ಇಲ್ಲ. ಮ್ಯಾಕ್ಸ್ ಮುಲ್ಲರ್ ಅನ್ನೋ ಮಹಾನುಭಾವ ಇಲ್ಲಿಗೆ ಬಂದೇ ಇಲ್ಲ. ನಮ್ಮ ಮೌಖಿಕ ಸಂಸ್ಕೃತಿ ಇರೋದರಲ್ಲಿ ಯಾರನ್ನೂ ಮಾತಾಡಿಸ್ದೆ ಅವನು ಯಾವ ಥರ ವ್ಯಾಖ್ಯೆಗಳನ್ನು ಮಾಡಿದ ಅನ್ನೋದು ಒಂದು ಆಶ್ಚರ್ಯ ಸಂಗತಿ. ಅದು ಬಿಡಿ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಅಲ್ಲಿ ಇವ್ರು ಹೋಗಿದ್ದಾಗ ಇವರು ದ್ವಾರಕಾನಾಥ್ ಟ್ಯಾಗೋರ್ ಅವರು ಅರಿಸ್ಟೋಕ್ರ್ಯಾಟು, ಪಿಯಾನೋನಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಅದೇನೋ ನುಡಿಸ್ತಾರೆ. ಆಗ ಆ ಮ್ಯಾಕ್ಸ್ ಮಿಲ್ಲರ್ ಅವ್ರನ್ನ ಕೇಳ್ತಾನೆ, ನಿಮ್ಮಲ್ಲಿ ನಿಮ್ಮದೇ ಮ್ಯೂಸಿಕ್ ಏನಾರು ಇದೆಯಾ ಭಾರತದಲ್ಲಿ ಅಂತ. ಯಾರು
ಸಾಮವೇದದ ಎಕ್ಸ್ಪರ್ಟ್, ಅವನು ಇವ್ರನ್ನ ಕೇಳ್ತಾ ಇರೋದು. ಹಿ ಆಸ್ಕ್ಸ್ ಹಿಮ್, ಇಸ್ ದೇರ್ ಎನಿಥಿಂಗ್ ನೋನ್ ಆಸ್ ಇಂಡಿಯನ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ಅಂತ. ಅವರು ಒಂದು ಹಾಡು, ಒಂದು ಗೀತೆಯನ್ನು ಯಾವ ಥರ, ಕೀರ್ತನೆ ಎಂಥದಾರೆ ಹೇಳ್ಬೋದು, ಭಾರತೀಯ ಶೈಲಿಯಲ್ಲಿ, ಶಾಸ್ತ್ರೀಯ ಸಂಗೀತದ ಶೈಲಿಯಲ್ಲಿ ಹೇಳ್ತಾರೆ. ಅವನು ಅದಕ್ಕೆ ಹೇಳ್ತಾನೆ, ಇದು ಸಂಗೀತನೂ ಅಲ್ಲ, ಸುಖನೂ ಇಲ್ಲ, ಇದು ಎಂಥದಿದು ಅಂತ ಹೇಳ್ತಾನೆ ಅವನು. ಅದಕ್ಕೆ ದ್ವಾರಕಾನಾಥ್ ಟ್ಯಾಗೋರ್ ಅವ್ರಿಗೆ ಹೇಳ್ತಾನೆ, ಸಿ, ಡು ನೋ ಹೌ ಮೆನಿ ಇಯರ್ಸ್ ಇಟ್ ಟುಕ್ ಫಾರ್ ಮೀ ಟು ಲರ್ನ್ ದ ಪಿಯಾನೋ and the secrets of the classical nuances of the classical music of the Western traditions. It took many decades, but it took you less than 10 minutes to dismiss an entire culture. ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ, ಅವ್ರು ಹಾಗೆ, ನೀವು ಅವ್ರನ್ನ ಒಲಿಸ್ಕೊಳ್ಳೋಕೆ ಹೋಗಿ ದಿಸ್ ಸೀಕಿಂಗ್ ಅ ವ್ಯಾಲಿಡೇಷನ್ ಫ್ರಮ್ ವೆಸ್ಟರ್ನ್ ಏಜೆನ್ಸೀಸ್ ಆನ್ ಹ್ಯಾಪಿನೆಸ್ ಇಂಡೆಕ್ಸ್ ಇನ್ ಇಂಡಿಯಾ, ವೆದರ್ ಇಂಡಿಯನ್ಸ್ ಆರ್ ಡೂಯಿಂಗ್ ವೆಲ್ ಆರ್ ನಾಟ್ ಡೂಯಿಂಗ್ ವೆಲ್, ಅವ್ರ ಹತ್ರ ಕೇಳೋದೇ ತಪ್ಪು. ಆದರೆ ನಮ್ಮ ಜವಾಬ್ದಾರಿ ಒಂದಿದೆ, ಬೇರೆ ಯಾರು ಬೇಕಾದ್ರೆ ನಗಲಿ, ನಾವು ಜಗತ್ತಿನಲ್ಲಿ ನಮ್ಮದೇ ಹೆಚ್ಚು ಜನಸಂಖ್ಯೆ ಆಗಿರೋದ್ರಿಂದ, ಸಿನ್ಸ್ ವಿ ಆರ್ ಹ್ಯೂಮನ್ಸ್ ಆರ್ ಯೂಸಿಂಗ್, ಹೂ ಆರ್ ಕ್ಲೇಮಿಂಗ್ ದ ಫಸ್ಟ್ ರೈಟ್ಸ್ ಆನ್ ಆಲ್ ದ ರಿಸೋರ್ಸಸ್ ಆಫ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಅದರ್ ಲೈಫ್ ಫಾರ್ಮ್ಸ್, ವಿ ಶುಡ್ ಆಲ್ಸೋ ಹ್ಯಾವ್ ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಟು ಧರ್ಮ. ಇದು ಹೇಳಿ ಮುಗಿಸ್ತೀನಿ, ನಾನು ಇಷ್ಟು ಹೇಳ್ತಿರೋದು. ನಮ್ಮ ಧರ್ಮ ಏನಿದೆ ಅಂದರೆ, ನಾವು ಪ್ರಕೃತಿಯಲ್ಲಿರುವುದನ್ನೆಲ್ಲ ಬಳಸ್ಕೊಳ್ಳೋದಕ್ಕೆ, ಭೋಗಿಸೋದಕ್ಕೆ, ಅದರಿಂದ ಆನಂದ ಪಡೋದಕ್ಕೆ ತಯಾರಿರೋದ್ರಿಂದ ಅದನ್ನು ಉಳಿಸುವ ಆದ್ಯ ಕರ್ತವ್ಯ, ಮೊದಲ ಜವಾಬ್ದಾರಿ ಭಾರತದ್ದಾಗಿರುತ್ತೆ. ಇದು ಹೀಗಿದ್ದ ಮೇಲೆ ಅದನ್ನು ಉಳಿಸುವ, ತಿದ್ದುವ ಮಾರ್ಗ ಏನು? If we must correct the excesses that have happened and nature must be restored in some measure, not now, maybe in the next few hundred years, to what its pristine beauty was, if we want to be Vishwaguru, we should aim at this. ಅದಕ್ಕೆ ನಾವು ವಿಜ್ಞಾನವನ್ನು ಒಪ್ಕೋಬೇಕು. ಇದು ವಿಜ್ಞಾನದಿಂದ ಸರಿ ಹೋಗೋದು, ಪ್ರಾರ್ಥನೆಯಿಂದ ಮಾತ್ರ ಸರಿ ಹೋಗೋದಿಲ್ಲ. ಪ್ರಾರ್ಥನೆಗೆ ಅರ್ಥನೇ ಧರ್ಮದ ಮೂಲ ಇರಬೇಕಲ್ವ. ಅದಕ್ಕೆ ಇದನ್ನು ಸರಿ ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳೋದಿದ್ರೆ, ನಂದೊಂದು ಸಲಹೆ ಇದೆ. ಪೂಜ್ಯ ಶ್ರೀಗಳಿದ್ದಾರೆ, ನಾನು ಬೇರೆ ಮಠದ ಶ್ರೀಗಳ ಹತ್ರನೂ ಮಾತಾಡಿದ್ದೀನಿ ಇದನ್ನು. ನೋಡಿ, ನಮ್ಮ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಏನಿದೆಯೋ, ಜಗತ್ತಿನ ಎಲ್ಲ ಹಬ್ಬಗಳು ನಾರ್ದರ್ನ್ ಹೆಮಿಸ್ಫಿಯರ್ದೇ ಇರೋದು. ನೀವು ಮಕ್ಕಳನ್ನು ಕೇಳಿದ್ರೆ ಸದರ್ನ್ ಹೆಮಿಸ್ಫಿಯರ್ದ ಹಬ್ಬ ಯಾವುದಿದೆ ಅಂದರೆ ಯಾರಿಗೂ ಗೊತ್ತಿರೋದಿಲ್ಲ. Because all the colonizers came from the northern hemisphere, they have either taken over the festivals that existed, calling what they call pagan, they may have taken over. Christmas is a Yuletide, it's taken over festival. ಅವೆಲ್ಲವೂ ಈಗ ನಾವು ಹೇಳುವ ವಿಂಟರ್ ಸಾಲ್ಸ್ಟಿಸ್. ನಮ್ಮಲ್ಲಿ ಪದದಲ್ಲೇ ವಿಜ್ಞಾನ ಇದೆ. ಸಂಕ್ರಾಂತಿ ಪದದಲ್ಲೇ ವಿಜ್ಞಾನ ಇದೆ. ನಾ ಹೇಳೋದು ಅದು, ನೀವು ಸೈನ್ಸನ್ನು ಓದಿದಾಗ ನೋಡಿ, ಪ್ರಿಸೆಷನ್ ಆಫ್ ದ ಈಕ್ವಿನಾಕ್ಸಸ್ ಅಂತಿರುತ್ತೆ. ನೋಡಿ, ಏನಂದರೆ ಬುಗುರಿ ತಿರುಗುತ್ತಲ್ಲ, ಅದು ಒಂದು ಸ್ಪೀಡ್ವರೆಗೂ ತಿರುಗೋವರೆಗೂ ನೆಟ್ಟಿಗಿರುತ್ತದು. ಅದಿನ್ನೇನು ಸ್ಪೀಡ್ ಕಳ್ಕೊಳ್ತಿದ್ದಂಗೆ ಬುಗುರಿನೇ ಹಿಂಗಾಗಕ್ಕೆ ಶುರು ಆಗುತ್ತೆ, ಆಯಿತಾ? ಅದೇ ಥರ ಭೂಮಿ ಕೂಡ ಹಾಗೆ ಸ್ವಲ್ಪ ತಿರುಗ್ತಾ ಇರುತ್ತೆ. ನಮಗೆ ಈ ಧ್ರುವ ತಾರೆ ಅಂತ ಯಾವುದಿರುತ್ತೋ, ಧ್ರುವ ನಕ್ಷತ್ರ ಅನ್ನೋದಿರುತ್ತೋ, ಅದು ಕಾಲಕ್ಕೂ ಅದು ಬೇರೆ ಆಗ್ತಾ ಹೋಗುತ್ತೆ. ನಮ್ಮ ಭೂಮಿ ಹಿಂಗೆ ಅದು 26,000 ವರ್ಷ ಆಗುತ್ತೆ ಒಂದು ಸುತ್ತು ಮುಗಿಸೋದಕ್ಕೆ. ಅದರಿಂದ ನಾವು ಸೂರ್ಯನ ಸುತ್ತ ಕ್ರಮಿಸುವುದು, ಆ ಮಾರ್ಗ ಬದಲಾಗ್ತದೆ. ಆರ್ಬಿಟ್ ಕೀಪ್ಸ್ ಚೇಂಜಿಂಗ್ ಅಕಾರ್ಡಿಂಗ್ ಟು ದಿಸ್. ಅದಕ್ಕೆ ನಮಗೆ ರಿಸೀಡ್ ಆಗ್ತಾ ಇದೆ ವಿಂಟರ್ ಸಾಲ್ಸ್ಟಿಸ್. ಜನವರಿ 14 ನಾವು ಮಾಡ್ತಾ ಇದ್ದೀವಿ ಅಂದರೆ ಡಿಸೆಂಬರ್ 21 ಆಗಿದೆ ಇವಾಗ. ಅದು ನಾ ಹೇಳೋದೇನೆಂದರೆ, ಎಲ್ಲೆಲ್ಲಿ ಸಾಧ್ಯವೋ ಅತಿ ಮಾಡದೆ, ಎಲ್ಲೆಲ್ಲಿ ಸಾಧ್ಯವೋ ಪ್ರತಿ ವರ್ಷ ವಿ ಮಸ್ಟ್ ಟ್ರೈ ಟು ರಿಕನ್ಸೈಲ್ our ancient knowledge with our present understanding of science. ನಾ ಹೇಳೋದು ವೆಸ್ಟರ್ನ್ ಸೈನ್ಸ್ ಅಲ್ಲ, ಇಟ್ ಈಸ್ ಅಬ್ಸರ್ವೇಷನಲ್ ಸೈನ್ಸ್. ವಾಟ್ ವಿ ಹ್ಯಾವ್, ವಿ ಮಸ್ಟ್ ಟ್ರೈ ಟು ರಿಕನ್ಸೈಲ್. ನೀವು ಮಾಡಿದ್ರೆ
ಒಂದು ರೀತಿಯಲ್ಲಿ ನಾವೆಲ್ಲ ದೂರ ಇದ್ದು ಇಷ್ಟು ವರ್ಷ ದಾರಿ ಕೆಟ್ಟದ್ದು ನಮಗೇನಾಗಿದೆಯೋ ಈ ಮಕ್ಕಳಿಗೆ ಆಗೋದಿಲ್ಲ. ಆವಾಗ ಅವ್ರಿಗೆ ಇದು ಸಾಧ್ಯ ಆಗ್ಬೋದು. ನೀವು ವರ್ಷಕ್ಕೆ ಒಂದು ಸಲ ಈ ಥರದ್ದು ಬಂದು ಇಂಡಿಯನ್ ಸೈನ್ಸ್, ಭಾರತೀಯ ವಿಜ್ಞಾನ ಅನ್ನೋದನ್ನೇ ಮಾಡಿಕೊಂಡು ಒಂದು ರೆಸಲ್ಯೂಷನ್ ಥರ ಕೆಲವನ್ನು ತಿದ್ದುಕೊಳ್ಳೋದಕ್ಕಾದರೆ ನಮಗೆ ಮುಂದೆ ನಾವು ವಿಶ್ವಗುರು ಆಗೋದಕ್ಕೆ ಲಾಯಕ್ ಆಗಬಹುದು. ಯಾಕೆ ಅಂದರೆ ನಾವು ಗ್ರಾವಿಟಿ ಅಂತ ಮಾಡಿದ್ದು ಸಿನಿಮಾಗಿಂತ ಕಮ್ಮಿ ವೆಚ್ಚದಲ್ಲಿ ನಮಗೆ ಮಂಗಳಯಾನ ಮಾಡೋಕ್ಕಾಗತ್ತೆ ಅಂದರೆ ನಮಗೆ ಮಾಡೋಕ್ಕಾಗ್ಬೋದು. ಇದನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮಂಥವರ ಮಾಡಿದ್ರೆ ಇದು ಖಂಡಿತ ಸಾಧ್ಯ ಆಗ್ಬೋದು ಅಂತ ನಾನು ನಂಬ್ತೀನಿ. ನಾನು ಇಷ್ಟು ಹೇಳಿ ನನ್ನ ಇಲ್ಲಿ ಕರೆಸಿದ್ದು ಗೌರವಕ್ಕೆ ನಿಮಗೆಲ್ಲ ಆಭಾರಿ ಆಗಿದ್ದೀನಿ. ನಮಸ್ಕಾರ.